ಒಂದು ಕಡೆಗೆ ಐತಿಹಾಸಿಕ ಆಜಾದಿ ಚೌಕ್ ಮೇಲೆ ದಾಳಿ ನಡೆದರೆ ಮತ್ತೊಂದು ಕಡೆ ತೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ನ ಮೇಲೆ ಕೂಡ ವೈಮಾನಿಕ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್, ಯುಎಸ್, ಇರಾನ್ನ ಮೇಲೆ ಈ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ ದೇಶದ ಏರ್ A319 ನಾಶ ಆಗಿರುವಂಥದ್ದು. IRGC ಮಿಲಿಟರಿ ಚಟುವಟಿಕೆಗಳಿಗೆ ಬಳಸ್ತಾ ಇದ್ದಂತಹ ವಿಮಾನವನ್ನ ನಾಶ ಮಾಡಲಾಗಿದೆ. US ದಾಳಿಗೆ ತೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ಗೂ ಕೂಡ ಹಾನಿಯಾಗಿರುವಂಥದ್ದು. ಅಮೆರಿಕ ಹಾಗೆ ಇಸ್ರೇಲ್ ಮಾಡ್ತಾ ಇರುವಂತಹ ಆರೋಪ ಏನು ಇದರಲ್ಲಿ ಅಂದರೆ, ಈ ಏರ್ಪೋರ್ಟ್ ಏನಿದೆ, ಮೆಹರಾಬಾದ್ನ ಏರ್ಪೋರ್ಟ್ ಏನಿದೆ, ಇದು ಕೇವಲ ನಾಗರಿಕ ವಿಮಾನಯಾನಕ್ಕೆ ಬಳಸ್ತಾ ಇದ್ದಂತಹ ಏರ್ಪೋರ್ಟ್ ಆಗಿರಲಿಲ್ಲ. ನಾಗರಿಕ ಸೇವೆಯ ಜೊತೆಗೆ ಇಲ್ಲಿ ಮಿಲಿಟರಿ ಕಾರ್ಯಾಚರಣೆಗೂ ಕೂಡ ಈ ವಿಮಾನ ನಿಲ್ದಾಣವನ್ನು ಬಳಸಲಾಗ್ತಾ ಇತ್ತು. ಇಲ್ಲಿಂದ ವಿಮಾನಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ತುಂಬಿ ರವಾನೆ ಮಾಡಲಾಗ್ತಾ ಇತ್ತು. ಹಾಗಾಗಿ ನಾವು ಈ ವಿಮಾನ ನಿಲ್ದಾಣವನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದ್ದೇವೆ ಅಂತೇಳಿ ಅಮೆರಿಕ ಹಾಗೆ ಇಸ್ರೇಲ್ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ನಮ್ಮ ನಾಗರಿಕರನ್ನ, ನಮ್ಮ ಸಾರ್ವಜನಿಕ ಆಸ್ತಿಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕ ಹಾಗೆ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ ಅಂತ ಇರಾನ್ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಐತಿಹಾಸಿಕ ಸ್ಮಾರಕಗಳನ್ನು, ನಮ್ಮ ಜನಸಾಮಾನ್ಯರನ್ನು, ನಮ್ಮ ಸಿವಿಲಿಯನ್ಸನ್ನು ಟಾರ್ಗೆಟ್ ಮಾಡಿ ಇಲ್ಲಿ ದಾಳಿಯನ್ನು ಮಾಡಲಾಗ್ತಾ ಇದೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ ಅಂತೇಳಿ ಇರಾನ್ ಆರೋಪವನ್ನು ಮಾಡ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.